ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು 7ನೇ ತರಗತಿಯ ಗಣಿತ ಪಠ್ಯಪುಸ್ತಕ ಭಾಗ 2 ಅಧ್ಯಾಯ 13 ಗಣಾಕೃತಿಗಳು. ಅದರಲ್ಲಿ ಮೊದಲನೇ ಅಭ್ಯಾಸ 13.1 ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡೋಣ. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಏನಪ್ಪ ಅಂದರೆ ಮೊದಲನೇ ಪ್ರಶ್ನೆಗೆ ಹೋಗೋಣ. ಓಕೆ, ಹಾಗಾದರೆ ಇಲ್ಲಿ ಮೊದಲನೇ ಪ್ರಶ್ನೆ ಏನೈತೆ ಅಂತ ಮಕ್ಕಳೇ ನೀವು ಗಮನಿಸ್ಬೋದು. ಯಾವ ಜಾಲಗಳು ಗಣಗಳನ್ನು ಉಂಟು ಮಾಡುತ್ತವೆ ಅಂದರೆ ಇಲ್ಲಿ ಕೊಟ್ಟಾರೆ. ಹೌದಾ, ಇದು ಜಾಲಗಳು. ಇವು ಅಂದರೆ ಒಂದು ಗಣಾಕೃತಿಗಳನ್ನು ಏನಪ್ಪ ಅಂದರೆ ಅದನ್ನು ಬಿಚ್ಚಿದಾಗ ಅಲ್ಲಿ ಉಂಟಾಗುವಂಥ ಒಂದು ಆಕೃತಿಗೆ ನಾವು ಏನಂತವು ಅಂತಂದರೆ ಜಾಲಗಳು ಅಂತ ಕರಿತೇವೆ. ಹೌದಾ, ಹಾಗಾದರೆ ಇಲ್ಲಿ ಯಾವ ಜಾಲಗಳು ಗಣವನ್ನು ಉಂಟು ಮಾಡುತ್ತವೆ ಎಂಬುದನ್ನು ಗುರುತಿಸಿ ಜಾಲಗಳ ನಕಲುಗಳನ್ನು ಕತ್ತರಿಸಿ ಮತ್ತು ಪ್ರಯತ್ನಿಸಿ ಅಂತ ಕೇಳಿದ್ದಾರೆ. ಹೌದಾ, ಹಾಗಾದರೆ ಇಲ್ಲಿ 1ರಿಂದ ಹಿಡಿದು ಏನಪ್ಪ ಅಂತಂದರೆ 6ರವರೆಗೆ ಏನಪ್ಪ ಅಂದರೆ ಜಾಲಗಳು ಕೊಟ್ಟಾರೆ. ಇದರಲ್ಲಿ ಯಾವ್ಯಾವ ಒಂದು ಜಾಲಗಳು ಗಣಗಳು ವರ್ಗಗಳು ಅಥವಾ ಒಂದು ಚೌಕ ತಯಾರಕತಿ ಅನ್ನೋದು ನೋಡ್ರಿ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಯಾವ್ಯಾವ ಉಂಟಕ ಅನ್ನೋದು ಅವರು ಯಾವ ರೀತಿ ಮಾಡಂತನತಾರೆ ಅಂದರೆ ಜಾಲಗಳನ್ನು ನಕಲುಗಳನ್ನು ಕತ್ತರಿಸಿ ಮತ್ತು ಪ್ರಯತ್ನಿಸಿ. ಅಂದರೆ ಇಲ್ಲಿ ಫಸ್ಟ್ ಒನ್ ನೋಡ್ಕೋಬೋದು. ಹೌದಾ, ಈ ಒಣ್ಣೇದು ಏನೈತೆ ಅಂದರೆ ಜಾಲ ಈ ರೀತಿ ಕಟ್ ಮಾಡ್ಕೊಂಡ ನಾನು, ಅರ್ಥ ಆಗತ್ತಾ? ಎಸ್, ಈ ರೀತಿ ಜಾಲವನ್ನು ಕಟ್ ಮಾಡ್ಕೊಂಡನಿ. ಇದನ್ನು ಏನು ಮಾಡ್ರಿ ಅಂತ ಅನ್ನತ್ತಾರಂದರೆ ಈ ನಕಲನ್ನು ಕತ್ತರಿಸಿದ ಒಂದು ನಕಲನ್ನು ಏನು ಮಾಡಿರಿ, ಒಂದು ಜಾಲವನ್ನು ಘನವಾಗಿ ರೂಪಿಸಿ ಅಥವಾ ನಿರ್ಮಿಸಿ ಅಂತ ಕೇಳತ್ತಾರೆ. ಅದು ಅಕ್ಕತ್ತೋ ಇಲ್ಲೋ ಅಂತ ಹೇಳನತ್ತಾರೆ. ಹೌದಾ, ಹಾಗಾದರೆ ನೋಡ್ಕೋಣ. ಈ ರೀತಿ ಇದೆ ಇದು ಜಾಲ. ಹಾಗಾದರೆ ಇದು ಮೊದಲು ಏನಪ್ಪ ಅಂದರೆ ಘನ ಇರುತ್ತೆ, ಇದನ್ನು ಕಟ್ ಮಾಡಿದಾಗ ಏನಾಗುತ್ತೆ ಈ ರೀತಿ ಒಂದು ಜಾಲ ಆಗುತ್ತೆ. ಹಾಗಾದರೆ ಇದನ್ನು ಏನು ಮಾಡೋಣ ಅಂತಂದರೆ ನಾವು ಘನವನ್ನಾಗಿ ನಿರ್ಮಿಸೋಣ ಅಥವಾ ತಯಾರಿಸೋಣ, ಅದು ಆಕ್ಕತ್ತಿಲ್ಲ ಅಂತ ನೋಡೋಣ. ಓಕೆ, ಎಸ್, ಈ ರೀತಿ ನೋಡ್ಕೋಬೋದು. ಈ ರೀತಿ ಇದೆ. ನೆಕ್ಸ್ಟು ಈ ರೀತಿ, ಆಮೇಲೆ ಈ ರೀತಿ ಮಾಡಿದ್ದು, ಆಮೇಲೆ ಈ ರೀತಿ ಆಯಿತು. ಓಕೆ, ಹಾಗಾದರೆ ಇಲ್ಲಿ ಏನಾಯಿತು ಗಮನಿಸ್ಬೋದು ನೀವು. ಇಲ್ಲಿ ಒಂದು ಬಾಕ್ಸ್ ಖಾಲಿ ಉಳಿತು. ಹೌದಾ, ಎಲ್ಲಿ ಉಳಿತಿ? ಇಲ್ಲಿ ಉಳಿದಿದೆ. ಅರ್ಥ ಆಗೈತೆ ಮಕ್ಕಳೇ? ಹಾಗಾದರೆ ಏನಪ್ಪ ಅಂದರೆ ಇದು ಬಾಕ್ಸ್ ಮೇಲಿಂದ ಏನಪ್ಪ ಅಂದರೆ ಮೇಲಿನ ಮುಖ ಅದು ಮುಚ್ಚಲಿಲ್ಲ. ಅಂದರೆ ಒಂದು ಚೌಕಕ್ಕೆ 6 ಮುಖಗಳು ಇರ್ತಾವಲ್ಲ, ಇಲ್ಲಿ ನೋಡ್ಬೋದು ನೀವು. ಈ ರೀತಿ ಏನಪ್ಪ ಅಂತಂದರೆ ಇದು ಘನ ಆಯಿತು, ಘನ ಆಗಿಲ್ಲ. ಯಾಕಂತಂದರೆ ಈ ರೀತಿ ಹೇಗೆ ಯಾವ ರೀತಿ ಮುಚ್ಚಿದೆಯಲ್ಲ ಈ ಬಾಕ್ಸು, ಇಲ್ಲಿ ಏನಪ್ಪ ಅಂತಂದರೆ ಈ ರೀತಿ ಇದು ಫ್ಯಾಕ್ ಆಗಬೇಕು. ಹೌದಾ, ಇದು ಪೂರ್ತಿ ಏನಪ್ಪ ಅಂತಂದರೆ ಫ್ಯಾಕ್ ಆದಾಗ 6 ಮುಖಗಳು ಉಂಟಾದಾಗ ಇಲ್ಲಿ 5 ಮುಖಗಳು ಕಂಡು ಬರತ್ತವೆ. ಹೌದಾ, ಹಾಗಾದರೆ 6 ಮುಖಗಳು ಕಂಡು ಬಂದಾಗ ಅದು ಏನಾಗುತ್ತೆ ಅಂತಂದರೆ ಘನಾಕೃತಿ ಆಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಈಗೇನಪ್ಪ ಅಂತಂದರೆ ಇದು ಒಣ್ಣೇದು ಏನಪ್ಪ ಅಂತಂದರೆ ಘನಾಕೃತಿಗೆ ಅಥವಾ ಘನಕ್ಕೆ ಉದಾಹರಣೆ ಅಲ್ಲ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ಗಮನಿಸ್ಬೋದು ನೀವು. ನಾವು ಏನು ಮಾಡಿದ್ದೇನೆ ಅಂತಂದರೆ ಇಲ್ಲಿ ನೋಡ್ಕೊರಿ. ಆದ್ದರಿಂದ ಈ ಜಾಲವನ್ನು ಉಪಯೋಗಿಸಿ ಘನವನ್ನು ಉಂಟು ಮಾಡಲು ಸಾಧ್ಯವಿಲ್ಲ. ಅಂದರೆ ಇಲ್ಲಿ ನಿಮಗೆ ತೋರಿಸಿನಲ್ಲ ಈ ಜಾಲವನ್ನು ಉಪಯೋಗಿಸಿ ಘನವನ್ನು ಉಂಟು ಮಾಡಲು, ಒಂದು ಚೌಕವನ್ನು ಉಂಟು ಮಾಡಲು, ಒಂದು ವರ್ಗವನ್ನು ಉಂಟು ಮಾಡಲು ಸಾಧ್ಯವಿಲ್ಲ ಅಂತ ನಾವು ಹೇಳ್ಬೋದು. ಹಾಗಾದರೆ ಇನ್ನು ಸೆಕೆಂಡ್ ಒನ್ ಕ್ವಶನ್ಗೆ ಹೋಗೋಣ, ಯಾವ ರೀತಿ ಇದೆ ಅಂಥೇಳಿ. ಇಲ್ಲಿ ನೋಡ್ಕೋಬೋದು. ಎರಡನೇ ಪ್ರಶ್ನೆಯನ್ನು ಇಲ್ಲಿ ಗಮನಿಸ್ಬೋದು. ಘನವನ್ನು ರಚನೆ ಮಾಡ್ರಿ ಅಂತಂದರೆ ಈ ಜಾಲವನ್ನು ತೆಗೆದುಕೊಂಡು ಇದೇ ರೀತಿ ಕತ್ತರಿಸಿಕೊಂಡು ನಾನಿಲ್ಲಿ ಕತ್ತರಿಸಿದ್ದೇನೆ ನೋಡ್ಕೋಬೋದು. ಹಾಗಾದರೆ ಇದನ್ನು ಈಗ ತೆಗೆದುಕೊಂಡು ಏನು ಮಾಡ್ತಾನೆ ಅಂತಂದರೆ ನಾನು ಒಂದು ಘನವನ್ನು ರಚನೆ ಮಾಡ್ತೀನಿ. ಇದು ಘನ ಆಗಿ ರಚನೆ ಆಗುತ್ತೆ ಅಲ್ಲ ಅಂತ ಗಮನಿಸ್ಬೇಕಾಗತ್ತೆ ನೀವು ಮಕ್ಕಳೇ. ಹಾಗಾದರೆ ನೋಡೋಣವಾ? ಎಸ್, ಈಗ ನೋಡ್ಬೋದು. ಈ ರೀತಿ ಮಡಿಸ್ತಾ ಇದ್ದೇನೆ. ನೆಕ್ಸ್ಟ್ ಆಮೇಲೆ ಏನಪ್ಪ ಅಂದರೆ ಇದು ಕೆಳಗೆ ಬರುತ್ತೆ. ಓಕೆ, ಆಮೇಲೆ ಇದು ಈ ರೀತಿ ಬರುತ್ತೆ. ಆಮೇಲೆ ಕಂಪ್ಲೀಟಾಗಿ ಇದು ಮುಗಿಸ್ತಿ 6 ಮುಖಗಳು ಕಂಡು ಬಂದು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೀವು ಇಲ್ಲಿ ಗಮನಿಸ್ಕೋಬೋದು ಯಾವ ರೀತಿ ಇದೆ ಅಂತೇಳಿ. ಅರ್ಥ ಆಗತ್ತಾ? ಈ ರೀತಿ ಏನಪ್ಪ ಅಂತಂದರೆ ಇದು ಒಂದು ಘನವಾಗಿ ರಚನೆ ಆಗುತ್ತೆ ಅಂತ ಹೇಳ್ಕೊಬೋದು. ಇಲ್ಲಿ ನೋಡ್ಕೋಬೋದು. ಇಲ್ಲಿ 6 ಮುಖ ಏನಪ್ಪ ಅಂತಂದರೆ ನಿಮಗೆ ಕಂಡು ಬರ್ತಾ ಇದೆ. ಇದು ಒಂದು ಘನವಾಗಿ ರಚನೆಯಾಗಿದೆ ಅಂತ ಏನಪ್ಪ ಅಂದರೆ ಹೇಳ್ಕೋಬೋದು. ಆದ್ದರಿಂದ ಈ ಒಂದು ಜಾಲ ಅಂದರೆ ಇದು ಎರಡನೇದು ಇದೆಯಲ್ಲ, ಈ ಜಾಲ ಏನಪ್ಪ ಅಂತಂದರೆ ಘನವಾಗಿ ರಚನೆಯಾಗಿದೆ ಅಂತ ಹೇಳ್ಕೋಬೋದು. ಹಾಗಾದರೆ ಅದೇ ರೀತಿ ಏನಪ್ಪ ಅಂತಂದರೆ ನಿಮ್ಗೆ ಇಲ್ಲಿ ಬರೆದಿದ್ದೆ ನಾನು ಏನಂತ ಬರ್ದೆ ನೋಡ್ಕೋಬೋದು. ಆದ್ದರಿಂದ ಇಲ್ಲಿ ಎರಡನೇ ಪ್ರಶ್ನೆ ಅಂದರೆ ರೋಮನ್ ಅಂಕಿ 2 ಏನಪ್ಪ ಅಂತ ಪ್ರಶ್ನೆ ನಂಬರ್ 1 ರೋಮನ್ ಅಂಕಿ 2 ಈ ಜಾಲ ಉಪಯೋಗಿಸಿ ಪೂರ್ಣಘನ ಉಂಟು ಮಾಡುತ್ತದೆ. ಪೂರ್ಣಘನ ಅಂದರೆ ಒಂದು ಚೌಕವನ್ನು ಉಂಟು ಮಾಡುತ್ತದೆ ಅಂತ ಹೇಳ್ಬೋದು. ಇದು ಏನಪ್ಪ ಅಂತಂದರೆ ಎರಡನೇ ಪ್ರಶ್ನೆ ರೋಮನ್ ಅಂಕಿ, ಇದು ಮೊದಲನೇ ಪ್ರಶ್ನೆ. ಓಕೆ, ಹಾಗಾದರೆ ಈ ಜಾಲ ಒಂದು ಘನವನ್ನಾಗಿ ಅಥವಾ ಪೂರ್ಣಘನವಾಗಿ ರಚನೆ ಆಕತ್ತಂತ ಹೇಳ್ಬೋದು. ಈ ರೀತಿ ಜಾಲ. ಹಾಗಾದರೆ ಇನ್ನು
ಥರ್ಡ್ ಒನ್ನ ಏನೈತಂತ ನೋಡ್ಕೋಣ. ಓಕೆ, ಹಾಗಾದರೆ ಮೂರನೇ ಪ್ರಶ್ನೆಯನ್ನು ಗಮನಿಸ್ಬೋದು. ಏನಿದೆ ಅಂತೇಳಿ ಇಲ್ಲಿ ಕೊಟ್ಟಾರೋ ನೋಡಿ. ಇಲ್ಲಿ ಈ ಜಾಲ ತೆಗೆದುಕೊಂಡು ಹೋಗ್ಬೇಕು. ಈ ಜಾಲ ಏನೈತಲ್ಲ ಇದನ್ನು ತೆಗೆದುಕೊಂಡು ಏನಪ್ಪ ಅಂದರೆ ಒಂದು ಗಣ ರಚನೆ ಆಕತ್ತಿಲ್ಲ ಅಂತ ನೋಡ್ರಿ ಅಂತ ಹೇಳ್ತಾರೆ. ಹೌದಾ? ಅಂದರೆ ಪೂರ್ಣ ಗಣ ರಚನೆ ಆಗತ್ತೆ ಅಥವಾ ಪೂರ್ಣ ಚೌಕ ಒಂದು ಬಾಕ್ಸ್, ಅಂದರೆ ಚೌಕಾಕಾರದ ಒಂದು ಬಾಕ್ಸ್ ಅಥವಾ ಚೌಕ ಗಣ. ಹೌದಾ? ಆ ಗಣ ರಚನೆ ಆಕತ್ತಿಲ್ಲ ಅಂತ ನೋಡಂತಾರೋ ಅದನ್ನು ನಕಲು ಕಾಪಿಯಲ್ಲಿ ತೆಗೆದುಕೊಂಡನು. ಹೌದಾ? ಅಂದರೆ ಕತ್ತರಿಸಿದ ಒಂದು ನಕಲು ಪ್ರತಿಯನ್ನು ತೆಗೆದುಕೊಂಡನಿ. ಇದೇ ರೀತಿ ಕತ್ತರಿಸಿದನಿ, ಗಮನಿಸ್ಬೋದು. ಹಾಗಾದರೆ ಇಲ್ಲಿ ಏನು ಮಾಡೋಣ ಅಂತಂದರೆ ಇದನ್ನು ಘನವನ್ನಾಗಿ ರಚನೆ ಮಾಡೋಕ್ಕೆ ಪ್ರಯತ್ನಿಸೋಣ. ಓಕೆ, ಇಲ್ಲಿ ನೋಡ್ಕೋಬೋದು. ಎಸ್, ನೆಕ್ಸ್ಟು ಈ ರೀತಿ ಮಡಿಸಿದ್ದೀನಿ. ನೆಕ್ಸ್ಟ್ ಈ ರೀತಿ ಆಯಿತು. ಆಮೇಲೆ ಇದು ಈ ರೀತಿ. ಓಕೆ, ಹಾಗಾದರೆ ಇಲ್ಲಿ ನೋಡ್ಕೋಬೋದು. ಇದು ಏನಪ್ಪ ಅಂತಂದರೆ ಘನವಾಗಿ ರಚನೆ ಆಯಿತು ಅಂತ ಹೇಳ್ಬೋದು. ಹಾಗಾದರೆ ಇದೇನು ಈ ಜಾಲ ಏನಪ್ಪ ಅಂದರೆ ಒಂದು ಚೌಕಕ್ಕೆ ಅಥವಾ ಒಂದು ಘನಕ್ಕೆ ಇದು ಉದಾಹರಣೆ ಅಂತ ಹೇಳ್ಬೋದು. ಯಾವುದು? ಮೂರನೇದು. ಹಾಗಾದರೆ ಇದು ಘನವಾಗಿ ರಚನೆ ಆಯಿತು. ಎರಡನೇದು ಏನಪ್ಪ ಅಂದರೆ ಘನವಾಗಿ ರಚನೆ ಆಯಿತು ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ಮೂರನೇ ಪ್ರಶ್ನೆಗೆ ನಾವು ಉತ್ತರ ಅಂತ ಏನಂತ ಬರ್ಕೋಬೋದು, ಈ ರೀತಿ ಈ ಜಾಲವನ್ನು ಪೂರ್ಣ ಘನವನ್ನು ಉಂಟು ಮಾಡುತ್ತದೆ ಅಂತ ಹೇಳ್ಬೋದು. ಅಂದರೆ ಈ ಜಾಲ ಏನು ಕತ್ತರಿಸಿದ ಒಂದು ಜಾಲವನ್ನು ತೋರಿಸಿದ್ನಲ್ಲ ಅದು ಪೂರ್ಣ ಘನವಾಗಿ ಉಂಟು ಮಾಡುತ್ತದೆ. ಪೂರ್ಣ ಘನ ಅಂದರೆ ಒಂದು ಗಣನ ಅಂತ ಹೇಳ್ಬೋದು ಅಥವಾ ಪೂರ್ಣ ಗಣನ ಅಂತ ಹೇಳ್ಬೋದು. 6 ಮುಕ್ಕುಗಳು ಕಂಡು ಬರಬೇಕಾದ. ಹೌದಾ? ಒಂದು ಚೌಕ ಗಣನ ಅಂತ ಹೇಳ್ಬೋದು. ಹಾಗಾದರೆ 3D ಸೇಫ್ ಅಂತ ಕರೀತಾರೆ ಅದಕ್ಕೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡ್ಕೋಣ ಯಾವ ರೀತಿ ಇದೆ ಅಂಥೇಳಿ. ಇಲ್ಲಿ 4ನೇದು ಗಮನಿಸ್ಬೋದು ಮಕ್ಕಳೇ ನೀವು, ಯಾವ ರೀತಿ ಒಂದು ಜಾಲ ಇದೆ ಅಂಥೇಳಿ. ಈ ಜಾಲ ಒಂದು ಪೂರ್ಣ ಘನ ಉಂಟು ಮಾಡುತ್ತದೆ ಇಲ್ಲ ಅಂತ ನೋಡ್ಕೋಬೇಕಾಗತ್ತೆ. ಹಾಗಾದರೆ ಇಲ್ಲಿ ಏನು ಬರುತ್ತೆ ಅಂತಂದರೆ ನೋಡೋಣ. ಈ ರೀತಿ ಕತ್ತರಿಸಿದ್ದೇನೆ, ಇದನ್ನು 4ನೇದು. ಹಾಗಾದರೆ ಇದು ಒಂದು ಘನಾಕೃತಿ ಅಥವಾ ಘನ ಅಕ್ಕತ್ತಿಲ್ಲ ಅಂತ ನೋಡ್ಬೋದು. ಈ ರೀತಿ ಮಡಚೋಣ. ಓಕೆ, ಈ ರೀತಿ ಆಯಿತು. ನೆಕ್ಸ್ಟು ಇದು. ಓಕೆ, ಓಕೆ, ಇದು ಒಂದು ಏನಪ್ಪ ಅಂದರೆ ಘನಾಕೃತಿ ಆಯ್ತು. ಇದು ಏನಾಯ್ತಿದು? ಒಂದು ಘನಾಕೃತಿ ಆಯ್ತು ಅಂತ ಹೇಳ್ಕೊಬೋದು. ಅಂದರೆ ಈ ಒಂದು ಅಂದರೆ 4ನೇದು ಒಂದು ಜಾಲ ಏನು ಕೊಟ್ಟಾರಲ್ಲ ಇದು ಒಂದು ಘನಾಕೃತಿಗೆ ಉದಾಹರಣೆ ಅಂತ ಹೇಳ್ಬೋದು. 6 ಮುಖಗಳು ಏನಪ್ಪ ಅಂದರೆ ಫಿಲಫ್ ಅದು ಇಲ್ಲಿ. ಹೌದಾ? ಒಂದು ಚೌಕಕ್ಕೆ, ಒಂದು ಚೌಕ ಗಣಕ್ಕೆ ಅಥವಾ ಒಂದು ಗಣಕ್ಕೆ ಏನಪ್ಪ ಅಂದರೆ 6 ಮುಖಗಳು ಇರ್ತಾವೆ. ಈ 6 ಮುಖಗಳು ಏನಪ್ಪ ಅಂದರೆ ಫಿಲಫಾತ್ ಅಂತ ಹೇಳ್ಬೋದು. ಯಾವ ಒಂದು ಮುಖನೂ ಏನಪ್ಪ ಅಂದರೆ ಖಾಲಿ ಉಳಿದಿಲ್ಲ. ಅದಕ್ಕೆ ಇದು ಈ ಜಾಲ ಏನಪ್ಪ ಅಂತಂದರೆ ನೀವು ಗಮನಿಸ್ಬೋದು. ಈ ಜಾಲ ಏನಪ್ಪ ಅಂದರೆ ಒಂದು ಘನಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ಯಾವುದು? ಇಲ್ಲಿ ಒಂದು ಕತ್ತರಿಸಿದನಲ್ಲ 4ನೇದು ನಕಲು ಮಾಡಿದನಲ್ಲ ಈ ಜಾಲ ಏನಪ್ಪ ಅಂದರೆ ಇಲ್ಲಿದೆಯಲ್ಲ ಇದು ಒಂದು ಘನಕ್ಕೆ ಒಂದು ಉದಾಹರಣೆ ಅಂತ ಅಥವಾ ಪೂರ್ಣ ಘನಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಕೋಬೋದು. ಹಾಗಾದರೆ ಈ ಒಂದು ಜಾಲನು ಏನಪ್ಪ ಅಂದರೆ ಒಂದು ಘನವನ್ನಾಗಿ ನಿರ್ಮಾಣಕತ್ತ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು 5ನೇದಕ್ಕೆ ಹೋಗೋಣ. ಅದು ಒಂದು ಘನವಾಗಿ ನಿರ್ಮಾಣಕತೆ ಇಲ್ಲ ಅಂತ ನಾವು ಗಮನಿಸ್ಕೋಬೋದು. ಹಾಗಾದರೆ ಇಲ್ಲಿ 5ನೇ ಪ್ರಶ್ನೆಯನ್ನು ಒಂದರೊಳಗೆ 5ನೇ ಪ್ರಶ್ನೆಯನ್ನು ನೋಡ್ಕೋಣ. ಉಪ ಪ್ರಶ್ನೆಯನ್ನು ಇದೇ ರೀತಿ ಏನಪ್ಪ ಅಂದರೆ ಕತ್ತರಿಸಿದ್ದೇನೆ. ಹಾಗಾದರೆ ಇದು ಒಂದು ಏನಪ್ಪ ಅಂದರೆ ಪೂರ್ಣ ಘನ ಆಯ್ಕೆತ ಇಲ್ಲ ಅಂತ ಪರೀಕ್ಷೆ ಮಾಡ್ಕೋಣ. ಓಕೆ, ಇಲ್ಲಿ 4ನೇ ಪ್ರಶ್ನೆಯನ್ನು ನಾವು ಉತ್ತರವನ್ನು ಕೊಟ್ಟು ಏನಂತ ಈ ಜಾಲವು ಪೂರ್ಣ ಘನವನ್ನು ಏನಪ್ಪ ಅಂದರೆ ಉಂಟು ಮಾಡುತ್ತದೆ. ಯಾವುದು? ಈ ಜಾಲ ಅಂದರೆ ಇಲ್ಲಿ ನಕಲು ಪ್ರತಿಯನ್ನು ಕತ್ತರಿಸಿದನಲ್ಲ ಈ ಜಾಲ ಏನಪ್ಪ ಅಂದರೆ ಒಂದು ಪೂರ್ಣ ಘನವನ್ನು ಉಂಟು ಮಾಡುತ್ತದೆ ಅಂತ ಹೇಳ್ಕೋಬಹುದು. ಓಕೆ, ಹಾಗಾದರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 5ನೇ ಪ್ರಶ್ನೆಯನ್ನು ನೋಡ್ಕೋಣ. ಇಲ್ಲಿ 5ನೇ ಪ್ರಶ್ನೆ ನೋಡ್ಕೋಬಹುದು. ರೋಮನಿಕೆ 5 ಇಲ್ಲಿ ಕತ್ತರಿಸಿದ ಒಂದು ನಕಲು ಪ್ರತಿ ಅಂತ ಹೇಳ್ಬೋದು. ಈ ರೀತಿ ಜಾಲ ಇದೆ. ಇದು ಪೂರ್ಣಗಣವಾಗಿ ನಿರ್ಮಾಣಕತ್ತಿಲ್ಲ ಅಂತ ಪರೀಕ್ಷೆ ಮಾಡೋಣ. ನೋಡ್ಬೋದು. ಓಕೆ, ಆಗಲಿಲ್ಲ. ಇದೊಂದು ಬಾಕ್ಸ ಏನಪ್ಪ ಅಂದರೆ ಒಂದು ಮುಖ ಖಾಲಿ ಉಳಿತು. 5 ಮುಖಗಳು ಕಂಡು ಬರತ್ತವು, 6ನೇ ಮುಖ ಕಂಡು ಬರುತ್ತೆ ನಮಗೆ. ಅಂದರೆ ಇದು ಪೂರ್ಣಗಣವಾಗಿ ರಚನೆ ಆಗಿಲ್ಲ ಅಂತ ಹೇಳ್ಕೋಬಹುದು. ಹಾಗಾದರೆ ಇದು ಏನಪ್ಪ ಅಂದರೆ ಬರಂಗಿಲ್ಲ ಅಂತ ಹೇಳ್ಬೋದು. 1ನೇದ್ದು ಮತ್ತು ಏನಪ್ಪ ಅಂದರೆ 5ನೇದ್ದು. ಹಾಗಾದರೆ ಇಲ್ಲಿ 5ನೇ ಪ್ರಶ್ನೆಗೆ ನಾವು ಯಾವ ರೀತಿಯನ್ನು ಉತ್ತರವನ್ನು ಬರೆದು ಅಂತ ಇಲ್ಲಿ ಗಮನಿಸ್ಬೋದು ಮಕ್ಕಳೇ. 5ನೇ ಪ್ರಶ್ನೆ ಇಲ್ಲಿ ನೋಡ್ಕೋಬೋದು. ಏನಂತ ಬರ್ದನಿ, ಈ ಜಾಲವು ಪೂರ್ಣಗಣವನ್ನು ಉಂಟು ಮಾಡುವುದಿಲ್ಲ. ಈ ರೀತಿ ನೀವು ಪಕ್ಕದೊಳಗೆ ಬರೆದ್ರೆ ಸಾಕು. ಈ ರೀತಿ ಚಿತ್ರ ತೆಗೆದು ಅಥವಾ ಮತ್ತೆ ಪಕ್ಕದೊಳಗೆ ಏನಪ್ಪ ಅಂದರೆ ಈ ಕತ್ತರಿಸಿದ ನಕಲು ಪ್ರತಿ ಇರ್ತದಲ್ಲ ಇವ್ರ ಮೇಲೆ ಅಂಟಿಸಿದ್ರೆ ಬರುತ್ತೆ. ಅಥವಾ ಅದನ್ನೇ ಅಂಟಿಸಿ ಈ ಜಾಲವು ಪೂರ್ಣಗಣವನ್ನು ಉಂಟು ಮಾಡುವುದಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ 6ನೇ ಪ್ರಶ್ನೆಗೆ ಹೋಗೋಣ. ರೋಮನ್ ಅಂಕಿ 6 ಇಲ್ಲಿ ನೋಡ್ಕೋಬೋದು ಯಾವ ರೀತಿ ಇದೆ ಅಂಥೇಳಿ.
ಇದು ಸೇಮ್ ನಕಲು ಪ್ರತಿಯನ್ನು ಇಲ್ಲಿ ಕಟ್ ಮಾಡಿದೆ ನಾನು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇದನ್ನು ಒಂದು ಪೂರ್ಣಗಣವಾಗಿ ನಿರ್ಮಾಣ ಮಾಡೋಣ. ಅದು ಅಕ್ಕತ್ತಿಲ್ವ ಅಂತ ಪರೀಕ್ಷಿಸೋಣ. ಓಕೆ, ನೋಡ್ಬೋದು. ಎಸ್, ನೋಡ್ಬೋದು. ಎಸ್, ಓಕೆ, ಇಲ್ಲಿ ಫಿಲಪ್ ಆಗಿದೆ, ಇದು ಆಗಿದೆ. ಹಾಗಾದರೆ ಇದು ಒಂದು ಪೂರ್ಣಗಣ ಅಂತ ನಾನು ನಿಮಗೆ ತೋರಿಸಬಲ್ಲೆ. ಓಕೆ, ಹಾಗಾದರೆ ಇದು ಒಂದು ಪೂರ್ಣಗಣ ಆಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ನಾವು 6ಕ್ಕೆ ರೋಮಾನಿಂಕಿ 6ಕ್ಕೆ ಅಂದರೆ 1ರಲ್ಲಿ ಉಪಪ್ರಶ್ನೆ 6ಕ್ಕೆ ಏನು ಉತ್ತರವನ್ನು ಬರೆದವು ಅಂತ ಇಲ್ಲಿ ಗಮನಿಸ್ಬೋದು ಮಕ್ಕಳೇ. ಏನಿದೆ ಅಂತೇಳಿ, ಈ ಜಾಲವು ಪೂರ್ಣಗಣವನ್ನು ಉಂಟು ಮಾಡುತ್ತದೆ ಅಂತ ಇಲ್ಲಿ ಬರ್ದೇನೆ. ಓಕೆ, ಹಾಗಾದರೆ ಇಲ್ಲಿ 6ನೇ ಪ್ರಶ್ನೆ ಉತ್ತರ ಏನಪ್ಪ ಅಂತಂದರೆ, ಈ ಒಂದು ಗಣ ಏನಪ್ಪ ಅಂದರೆ ಜಾಲವು ಪೂರ್ಣಗಣವನ್ನಾಗಿ ನಿರ್ಮಿಸಕ್ಕೆ ಬರ್ತದಂತ ನಾವು ಹೇಳ್ಬೋದು ಮಕ್ಕಳೇ. ಹಾಗಾದರೆ ನೆಕ್ಸ್ಟ್ ಇನ್ನು 2ನೇ ಪ್ರಶ್ನೆಗೆ ಹೋಗೋಣ, ಏನಿದೆ ಅಂತ ನೋಡೋಣ ಮಕ್ಕಳೇ. ಇಲ್ಲಿ 2ನೇ ಪ್ರಶ್ನೆಯನ್ನು ನೀವು ಗಮನಿಸ್ಬೋದು, ಏನಿದೆ ಅಂಥೇಳಿ. ಪ್ರತಿ ಮುಖದ ಮೇಲೆ ಚುಕ್ಕೆಗಳನ್ನು ಹೊಂದಿರುವ ಗಣಗಳೇ ದಾಳಗಳು. ಪ್ರತಿ ಮುಖದ ಮೇಲೆ ಚುಕ್ಕೆಗಳನ್ನು ಹೊಂದಿರುವ ಗಣಗಳೇ ದಾಳಗಳು. ಇದೇನು ಚುಕ್ಕೆ ಇದಾವಲ್ಲ, ಇಲ್ಲಿ 5 ಇದೆ, ಇಲ್ಲಿ 4 ಇದೆ, ಇವಕ್ಕೆ ಹಿಂಗೆ ಚುಕ್ಕೆಗಳನ್ನು ಹೊಂದಿರುವಂಥ ಒಂದು ಗಣಕ್ಕೆ ನಾವು ಏನಂತ ಕರಿತೇವೆ ಅಂತಂದರೆ ದಾಳ ಅಂತ ಕರಿತೇವೆ. ಓಕೆ, ದಾಳದ ಅಭಿಮುಖಗಳ ಮೇಲಿನ ಒಟ್ಟು ಚುಕ್ಕೆಗಳ ಸಂಖ್ಯೆ 7 ಆಗಿರುತ್ತದೆ. ಅಭಿಮುಖ ಅಂದರೆ ಅಪೋಸಿಟ್, ಅದರ ಅಪೋಸಿಟ್ ಮುಖಕ್ಕೆ ಮುಖ ಮತ್ತು 2 ಮುಖ ಬರ್ತಾವೆ. ಅಂದ್ರೆ ಅಭಿಮುಖಗಳು 2 ಬರ್ತಾವಲ್ಲ, ಅವು 2 ಮುಖಗಳ ಚುಕ್ಕೆಗಳ ಸೇರಿ ಎಷ್ಟಾಗಬೇಕು ಅಂದರೆ 7 ಆಗಿರಬೇಕು. ಓಕೆ, ಇಲ್ಲಿ ದಾಳಗಳನ್ನು ಅಂದರೆ ಗಣಗಳನ್ನು ರಚಿಸಲು 2 ಜಾಲಗಳಿವೆ. ಪ್ರತಿ ಅಂದರೆ 2 ಜಾಲ ಕೊಟ್ಟರು, 1, 2, ಇವು 2 ಗಣದ್ದು. ಹೌದಾ, 2 ಗಣ ಅವನ್ನ ಏನಪ್ಪ ಅಂದರೆ ಕಟ್ ಮಾಡಿದಾಗ ಈ ರೀತಿ ಆಕಾರ ಪಡ್ಕೋತಾವೆ. ಹೌದಾ, ಹಾಗಾದರೆ ಇಲ್ಲಿ ದಾಳಗಳನ್ನು ರಚಿಸಲು ಅಥವಾ ಗಣಗಳನ್ನು ರಚಿಸಲು, ದಾಳ ಅಂದರೂ ಒಂದೇ, ಗಣ ಅಂದರೂ ಒಂದೇ, ಚೌಕಾಕಾರಾಗಿ ಬರ್ತೈತಿ. ಓಕೆ, ಹಾಗಾದರೆ ಇಲ್ಲಿ ದಾಳಗಳನ್ನು ರಚಿಸಲು 2 ಜಾಲಗಳಿವೆ. ಪ್ರತಿ ಚೌಕದಲ್ಲಿರುವ ಸಂಖ್ಯೆಯು ಆ ಡಬ್ಬದಲ್ಲಿನ ಚುಕ್ಕೆಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಪ್ರತಿ ಚೌಕದಲ್ಲಿರುವಂಥ ಸಂಖ್ಯೆಗಳು ಏನಪ್ಪ ಅಂತಂದರೆ ಆ ಡಬ್ಬದಲ್ಲಿರುವ ಚುಕ್ಕೆಗಳ ಸಂಖ್ಯೆಯನ್ನು ಸೂಚಿಸ್ತದೆ ಅಂತ ಹೇಳಿದರು. ಹಾಗಾದರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಒಂದು ಜಾಲವನ್ನು ಕೊಟ್ಟಾರ, ಒಂದು ಗಣದ ಜಾಲವನ್ನು ಕೊಟ್ಟಾರ. ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅಂಕಿಗಳನ್ನು ತುಂಬ್ಕೊಂಡಾರ. ನಾನು ತುಂಬ್ತಾನೆ ಇಲ್ಲಿ ಯಾವ ರೀತಿ ಅಂತ. ಇದು 4, ಇದು 5, ಆಮೇಲೆ ಏನಪ್ಪ ಅಂದರೆ ಇದು 6 ಕಾಣ್ತಾ ಇದೆ ಮಕ್ಕಳೇ, ಇದು 6. ಹಾಗಾದರೆ ಇದನ್ನು ಗಣವನ್ನಾಗಿ ರಚನೆ ಮಾಡಿದಾಗ ಇದನ್ನು ಗಣವನ್ನಾಗಿ ರಚನೆ ಮಾಡಿದಾಗ ಏನಪ್ಪ ಅಂತಂದರೆ ಅಲ್ಲಿ ಏನಾಗಬೇಕಂತಂದರೆ ಅಭಿಮುಖಗಳು, ಹೌದಾ, ಈ 4ರ ಅಭಿಮುಖ ಯಾವ್ದು ಬರುತ್ತೆ, 5ರ ಅಭಿಮುಖ ಯಾವ್ದು ಬರುತ್ತೆ, 6ರ ಅಭಿಮುಖ ಯಾವ್ದು ಬರುತ್ತಲ್ಲ, ಅವನ್ನ ಸೇರಿಸಿದರೆ ಎಷ್ಟು ಆಗ್ಬೇಕಂತಂತಂದರೆ ಮೊತ್ತ 7 ಆಗಬೇಕು. ಓಕೆ, ಹಾಗಾದರೆ ಇದನ್ನು ಗಣವನ್ನಾಗಿ ರಚನೆ ಮಾಡೋಣ. ಈ 4ರ ಅಭಿಮುಖ ಯಾವುದು ಬರುತ್ತೆ, ಆಮೇಲೆ 5ರ ಅಭಿಮುಖ ಯಾವುದು ಬರುತ್ತೆ, 6ರ ಅಭಿಮುಖ ಯಾವ ರೀತಿ ಬರುತ್ತೆ ಅಂತ ತುಂಬೋಣ ಒಂದು ಗಣವನ್ನಾಗಿ ರಚನೆ ಮಾಡಿ. ಆಮೇಲೆ ಅದನ್ನು ಬಿಚ್ಚಿದಾಗ ಇಲ್ಲಿ ನಿಮ್ಗೆ ಅಂಕಿಗಳು ಕಾಣ್ತಾವೆ, ಎಷ್ಟೆಷ್ಟು ಬಂದಾವೆ ಅಂತೇಳಿ. ಅದನ್ನು ಏನಪ್ಪ ಅಂದರೆ ನೀನು ಏನು ಮಾಡಬೇಕು, ಇಲ್ಲಿ ತುಂಬ್ಕೋಬೇಕು. ಓಕೆ, ಹಾಗಾದರೆ ನೋಡೋಣ ಈಗ ಯಾವ ರೀತಿ ಅನ್ನೋದು ಇಲ್ಲಿ ಗಮನಿಸ್ಬೋದು ಮಕ್ಕಳೇ. ಇಲ್ಲಿ ನೋಡ್ಕೋಬೋದು ಮಕ್ಕಳೇ. ಇಲ್ಲಿ ಈ ಒಂದು ಏನಪ್ಪ ಅಂದರೆ ಜಾಲವನ್ನು ನಾವು ಏನು ಮಾಡೋಣ ನಂತರ ತಯಾರು ಮಾಡೋಣ. ಓಕೆ, ಎಸ್, ಜಾಲವಾಗಿ ನಿರ್ಮಾಣ ಆಯಿತು. ಹಾಗಾದರೆ ಇಲ್ಲಿ 4ರ ಅಭಿಮುಖ ಯಾವುದು ಅನ್ನೋದು ಇಲ್ಲಿ ತೋರಿಸ್ತಾನೆ ನಿಮಗೆ. ಇದು 4 ಇದೆ, ಇದರ ಅಭಿಮುಖ ಯಾವುದು ಇಲ್ಲಿ ಬರುತ್ತೆ. ಹೌದಾ, ಹಾಗಾದರೆ ಎಷ್ಟು ಬರಬೇಕಿಲ್ಲಿ, 7 ಆಗ್ಬೇಕಂತ ಹೇಳಿದಾರೆ ಅವರು. ಅದರ ಮೊತ್ತ ಎಷ್ಟಾಗಬೇಕು, ಅಭಿಮುಖಗಳ ಮೊತ್ತ ಎಷ್ಟಾಗಬೇಕು ಅಥವಾ ಚುಕ್ಕೆಗಳ ಮೊತ್ತ ಎಷ್ಟಾಗಬೇಕು ಅಂದರೆ 7 ಆಗಬೇಕು. ಅಲ್ಲಿ 4 ಇದೆ ಅಂತಂದರೆ 4ರಾಗ ಎಷ್ಟು ಕೂಡಿಸಿದ್ರೆ 7 ಆಗುತ್ತೆ, 3 ಕೂಡಿಸಿದ್ರೆ ಏನಪ್ಪ ಅಂದರೆ 7 ಆಗುತ್ತೆ. ಇದನ್ನು 3 ಅಂತ ಬರೀತೇನೆ ನಾನು. ಓಕೆ, ಬರ್ತೇನೆ. ಇಲ್ಲಿ 4 ಇದೆ, ಇನ್ನೊಮ್ಮೆ ಗಮನಿಸ್ಕೋಬೋದು. ಇದು 4, ಇದರ ಅಪೋಸಿಟ್ ಮುಖ ಏನು ಪೇಸ್ ಯಾವುದೈತೆ ಅಂದರೆ ಇಲ್ಲಿ 3 ಇದೆ.
ಹಾಗಾದರೆ ನೆಕ್ಸ್ಟ್ 5ರ ಅಭಿಮುಖ ಎಲ್ಲಿದೆ? ಇಲ್ಲಿದೆ. ಹಾಗಾದರೆ ಇಲ್ಲಿ 5ರಾಗ ಎಷ್ಟು ಕೂಡಿಸಿರಿ? 7. 2 ಕೂಡಿಸಿರಿ ಏನಪ್ಪ ಅಂದರೆ 7. 2 ಅಂತ ಇಲ್ಲಿ ಬರೋದು. ಓಕೆ. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ 6 ಇಲ್ಲಿದೆ, ಗಮನಿಸ್ಬೋದು. ಇಲ್ಲಿ 6 ಇದೆ. ಇದರ ಅಭಿಮುಖ ಯಾವುದು? ಇಲ್ಲಿದೆ ಮೇಲೆ. ಓಕೆ. ಹಾಗಾದರೆ ಅಲ್ಲಿ ಎಷ್ಟು ಬರುತ್ತೆ ಅಂತಂದರೆ 1 ಬರುತ್ತೆ. ಹಾಗಾದರೆ ಈಗ ಏನು ಮಾಡೋಣ ಅಂತಂದರೆ ಈ ಒಂದು ದಾಳವನ್ನು ಅಥವಾ ಜಾಲವನ್ನು ಬಿಚ್ಚೋಣ. ಇಲ್ಲಿ ಹೇಗಿದೆಯಲ್ಲ ಅದೇ ರೀತಿ ಇಟ್ಬಿಡೋಣ. ಇಲ್ಲಿ ಗಮನಿಸ್ಬೋದು. ಹಾಗಾದರೆ ಈಗ ಏನಪ್ಪ ಅಂದರೆ ಇಲ್ಲಿ ಬಿಟ್ಟ ಜಾಗವನ್ನು ತುಂಬೋಣ. 1 ಎಲ್ಲಿ ಬಂದಿದೆ? ಇಲ್ಲಿ ಬಂದಿದೆ. ಇದಕ್ಕೆ 1. 3 ಎಲ್ಲಿದೆ? ಇಲ್ಲಿದೆ. ಓಕೆ. ಇದು 3. ನೆಕ್ಸ್ಟ್ 2 ಎಲ್ಲಿದೆ? ಇಲ್ಲಿದೆ. ಇಷ್ಟು ತುಂಬಿರು ಮುಗಿದು. ಇಷ್ಟೇ. ಇದ್ರಾಗ ಏನಪ್ಪ ಅಂದರೆ ಜಾಸ್ತಿ ತಲೆ ಕೆಡಿಸುವಂಥ ವಿಷಯ ಏನಿಲ್ಲ. ಹಾಗಾದರೆ ಈ ರೀತಿ ಒಂದು ನಕಲು ಏನಪ್ಪ ಅಂದರೆ ಜಾಲವನ್ನು ನಕಲು ಮಾಡ್ಕೋಬೇಕು. ಅಂದರೆ ಈ ರೀತಿ ಕತ್ತರಿಸಿಕೊಂಡು ಏನಪ್ಪ ಅಂತಂದರೆ ಅದನ್ನು ಘನವನ್ನಾಗಿ ರಚನೆ ಮಾಡಿದಾಗ ಅದರ ಅಭಿಮುಖಗಳು ಯಾವ್ಯಾವ ಅಂಕಿಗಳು ಬರ್ತಾವೆ ಅಂತ ನೋಡಿದಾಗ ಈ ರೀತಿ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ 4ರ ಅಭಿಮುಖ 3, 5ರ ಅಭಿಮುಖ 2, 6ರ ಅಭಿಮುಖ 1 ಅಂತ ಬಂತು. ಅದೇ ರೀತಿ ಏನಪ್ಪ ಅಂದರೆ ಇದನ್ನು ಕಂಡುಹಿಡ್ಕೋಣ. ಎರಡನೇದು ಸೆಕೆಂಡ್ ಒನ್ನ ಕಂಡುಹಿಡ್ಕೋಣ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ಗಮನಿಸ್ಬೋದು ಮಕ್ಕಳೇ ನೀವು. ಅದನ್ನ ನಾವು ಏನು ಮಾಡೋಣ ಅಂತಂದರೆ ಇಲ್ಲಿ ತುಂಬ್ಕೊಂಡ್ಬಿಡೋಣ. 1 3 2. ಓಕೆ. ಯಾವುದು ಆಗಲೇ ಏನಪ್ಪ ಅಂದರೆ ನಕಲನ್ನು ಮಾಡಿದ್ದನ್ನು ಅಂದರೆ ಇಲ್ಲಿ ಮಾಡಿದ್ವಲ್ಲ ಇದನ್ನು ಜಾಲವಾಗಿ ಏನಪ್ಪ ಅಂದರೆ ಜಾಲವನ್ನು ಏನಪ್ಪ ಅಂದರೆ ಒಂದು ಘನವನ್ನಾಗಿ ರಚನೆ ಮಾಡಿದ್ವಲ್ಲ ಅದು ಬಂದ ಆನ್ಸರ್ ಏನಪ್ಪ ಅಂತಂದರೆ ಇವೆ 1 3 2 ಅದನ್ನು ಇಲ್ಲಿ ತುಂಬಿದ್ದೀನಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇದನ್ನು ನೋಡ್ಕೋಣ. ಓಕೆ. ಹಾಗಾದರೆ ಅದೇ ರೀತಿ ಏನಪ್ಪ ಅಂದರೆ ತುಂಬ್ಕೋಣ. ಅದನ್ನು ತುಂಬಿ ಅದನ್ನು ಘನವನ್ನಾಗಿ ರಚನೆ ಮಾಡೋಣ. ಓಕೆ. ಹಾಗಾದರೆ ಇಲ್ಲಿದೆ, ಇದು ನೋಡ್ಕೋಬಹುದು. ಇಲ್ಲಿ ಕೊಟ್ಟರು. ಹಾಗಾದರೆ 1 2 3. ಹಾಗಾದರೆ ಅಭಿಮುಖ ಯಾವ್ಯಾವ ಬರ್ತಾವೆ ಅನ್ನೋದು ನೋಡ್ಕೋಣ. ಎಸ್, ಗಮನಿಸ್ಬೋದು. ಇದು ಒಂದು ಘನವನ್ನು ಏನಪ್ಪ ಅಂದರೆ ಇದು ಒಂದು ಘನ ಆಗಿ ರಚನೆ ಆಯಿತು. ನಿಮ್ಗೆ ತೋರಿಸ್ತೇನೆ ನಿಮಗೆ. ಓಕೆ. ಇದು ಘನವಾಗಿ ರಚನೆ ಆಯಿತು. ಹಾಗಾದರೆ ಇಲ್ಲಿ 1ರ ಅಭಿಮುಖ ಯಾವುದಿದೆ ಅಂತ ನೋಡ್ಕೋಣ. ಇಲ್ಲಿ 1ರ ಅಭಿಮುಖ ಏನಿದ್ದರೆ ಏನು ಇಲ್ಲ. ಹಾಗಾದರೆ ಎಷ್ಟು ಆಗಬೇಕು? ಅದು 7 ಆಗಬೇಕು. ಅದಕ್ಕೆ ನಾವು ಏನು ಮಾಡ್ತಾನೆ ಅಂತಂದರೆ 6 ಬರಿತೀನಿ. ಓಕೆ. ಹಾಗಾದರೆ ನೆಕ್ಸ್ಟು ಯಾವುದು? ಇಲ್ಲಿ 3 ಇದೆ. ಇದರ ಅಭಿಮುಖ ಎಲ್ಲಿದೆ ಅಂದರೆ ಈ ಕಡೆ ಇದೆ. ಹಾಗಾದರೆ 7 ಆಗ್ಬೇಕಂದ್ರೆ ಎಷ್ಟು ಬರೀಬೇಕು? 3ರಾಗ ಎಷ್ಟು ಕೂಡಿಸಿದ್ರೆ 7, 4 ಕೂಡಿಸಿದರೆ 7. ಇದು 4 ಅಂತ ಬರದೆ. ಓಕೆ. ಇನ್ನು ನೆಕ್ಸ್ಟ್ ಯಾವುದು ಉಳಿತಿನ್ನು? 2 ಉಳಿದಿದೆ. ಹಾಗಾದರೆ 2ರ ಅಭಿಮುಖ ಎಲ್ಲಿದೆ ಅಂತ ನೋಡ್ಕೋಬೋದು. ಇಲ್ಲಿ ಬರುತ್ತೆ 2ರ ಅಭಿಮುಖ. ಹಾಗಾದರೆ 2ರಾಗ ಎಷ್ಟು ಕೂಡಿಸಿದ್ರೆ 7, 5 ಕೂಡಿಸಿದರೆ 7. ಓಕೆ. ಹಾಗಾದರೆ ಇದನ್ನು ಬಿಚ್ಚಿಬಿಡೋಣ. ಈಗ ಅದು ಹೇಗೈತಲ್ಲ ಹಾಗೆ ಇಟ್ಕೊಂಡ್ಬಿಡೋಣ. ಓಕೆ. ನೋಡ್ಬೋದು, ಗಮನಿಸ್ಬೋದು ಮಕ್ಕಳೇ. 1 2. ಹಾಗಾದರೆ 3 ಹಂತಕ್ಕೆ ಯಾವ್ದು ಬಂತು? 5 ಬಂತು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ 6 ಬಂದಿದೆ. ಆಮೇಲೆ ಏನಪ್ಪ ಅಂದರೆ 4 ಬಂದಿದೆ. ಹೌದಾ? ಅದೇ ರೀತಿ ಏನಪ್ಪ ಅಂತಂದರೆ ಇಲ್ಲಿ ಕಚಾದಲ್ಲಿ ನಾವು ಬಿಡಿಸ್ಕೋಬೋದು ಯಾವ ರೀತಿ ಇದೆ ಅಂಥೇಳಿ. ಇಲ್ಲಿ ನೋಡ್ಬೋದು, ಇದನ್ನೇ ತುಂಬ್ಕೋತ ನಾನು. ಓಕೆ. ಹಾಗಾದರೆ ಇಲ್ಲಿ 5 ಬಂದಿದೆ. ಆಮೇಲೆ ಏನಪ್ಪ ಅಂದರೆ ಇಲ್ಲಿ 6 ಬಂದಿದೆ. ಇಲ್ಲಿ 4 ಬಂದಿದೆ. ಈ ರೀತಿ ಏನಪ್ಪ ಅಂದರೆ ಬಿಟ್ಟ ಜಾಗವನ್ನು ನಾವು ತುಂಬ್ಕೋಬೋದು ಅಂತ ಹೇಳ್ಬೋದು. ಎರಡನೇ ಪ್ರಶ್ನೆಗೆ ನಾವು ಸರಳವಾಗಿ ಉತ್ತರವನ್ನು ಕಂಡುಕೊಂಡು ಅಂತ ಹೇಳ್ಕೋಬೋದು. ಇನ್ನು ನೆಕ್ಸ್ಟ್ 3ನೇ ಪ್ರಶ್ನೆಯನ್ನು ಗಮನಿಸೋಣ. ಇಲ್ಲಿ 3ನೇ ಪ್ರಶ್ನೆಯನ್ನು ಮಕ್ಕಳೇ ನೀವು ಗಮನಿಸ್ಕೋಬೋದು ಯಾವ ರೀತಿ ಇದೆ ಅಂತೇಳಿ. ಇದು ದಾಳಕ್ಕೆ ಜಾಲ ಹೋಗೋಬೋದೇ ನಿಮ್ಮ ಉತ್ತರ ವಿವರಿಸಿ ಅಂತಂದ್ರೆ ಸರಿನೋ ತಪ್ಪು? ಇಲ್ಲಿ ಕೊಟ್ಟಾರಲ್ಲ ಈ ಜಾಲವನ್ನು, ಇದು ದಾಳಕ್ಕೆ ಏನಪ್ಪ ಅಂದರೆ ಜಾಲ ಅಕ್ಕತ್ತೋ ಇಲ್ಲೋ ಅಂತ ಹೇಳ್ತಾರೆ. ಹಾಗಾದರೆ ಆಗ್ಬೇಕಂದ್ರೆ ಏನಪ್ಪ ಅಂದರೆ ಅಭಿಮುಖಗಳ ಮೊತ್ತ ಎಷ್ಟು ಬರ್ಬೇಕಂದ್ರೆ 7 ಬರಬೇಕು. ಓಕೆ. ಹಾಗಾದರೆ ಅದು ಹೇಗೈತಲ್ಲ ಅದೇ ರೀತಿ ಏನಪ್ಪ ಅಂದರೆ ನಾನು ನಕಲುವನ್ನು ಕಟ್ ಮಾಡ್ಕೊಂಡೀನಿ ಅಥವಾ ಕತ್ತರಿಸಿದ್ದೀನಿ. ಕತ್ತರಿಸಿ ಏನಪ್ಪ ಅಂದರೆ ಅದೇ ರೀತಿ 1 2 3 4 5 6 ಅಂತ ತುಂಬಿದ್ದೀನಿ. ಇದನ್ನು ತುಂಬಿದ್ದನೇ ಏನಪ್ಪ ಅಂತಂದರೆ ನಾನು ಒಂದು ಘನವಾಗಿ ರಚನೆ ಮಾಡ್ತೇನೆ ಅಥವಾ ದಾಳವಾಗಿ ರಚನೆ ಮಾಡ್ತೇನೆ. ರಚನೆ ಮಾಡಿದಾಗ ಅಭಿಮುಖ ಮೊತ್ತ ಎಷ್ಟು ಅಂದರೆ 7 ಬರ್ತತಿಲ್ಲೋ ನೋಡ್ಕೋಣ. ಓಕೆ. ನೋಡ್ಬೋದು. ಎಸ್, ಇದು ಏನಪ್ಪ ಅಂದರೆ ಘನ ಆಗಿ ರಚನೆ ಆಗುತ್ತೆ. ಇದನ್ನು ಒಪ್ಕೋಣ ಘನ ಅಂತ. ಹಾಗಾದರೆ ಫಸ್ಟ್ ಒಂದು ನೋಡ್ಕೊಂಡಿರಿ ಏನಪ್ಪ ಅಂದರೆ 6ರ ಅಭಿಮುಖ. ಹೌದಾ? ಎಲ್ಲಿದೆ? ಇಲ್ಲಿದೆ. 3 ಇದೆ. 9 ಆಯಿತು ನೋಡಿರಿ. ಹಾಗಾದರೆ ನೆಕ್ಸ್ಟ್ 1ರ ಅಭಿಮುಖ ಎಷ್ಟಿದೆ? ಇಲ್ಲಿ ನೋಡ್ಕೋಣ. ಓಕೆ. 4 ಇದೆ. 5 ಆಯಿತು.
ನೆಕ್ಸ್ಟ್ ಏನಪ್ಪ 2ರ ಅಭಿಮುಖ ಯಾವುದಕ್ಕಂತಂದರೆ ಈ ಕಡೆ ಆಗುತ್ತೆ 5 ಆಗುತ್ತೆ. ಇದು 7 ಬಂತು. ಓಕೆ, ಇಲ್ಲ ಅನ್ನೋದಲ್ಲ. ಆದರೆ ಉಳಿದದ್ದು ಏನದಾವ ಅಂದರೆ ವೇರಿಯೇಷನ್ ಅದಾವೆ. ಎಲ್ಲ ಅಭಿಮುಖಗಳು ಎಷ್ಟು ಬರ್ಬೇಕಂತಂದರೆ 7 ಆಗಬೇಕು. ಒಂದು 9 ಬರುತ್ತೆ, ಒಂದು 6 ಬರುತ್ತೆ, ಒಂದು 8 ಬರುತ್ತೆ. ಈಗ ಏನಪ್ಪ ಅಂದರೆ ತಪ್ಪು ಆನ್ಸರ್ ಬರುತ್ತೆ. ಆದ್ದರಿಂದ ಏನಪ್ಪ ಅಂತಂದರೆ ಇದು ದಾಳಕ್ಕೆ ಜಾಲ ಹೋಗಬಹುದು ಅಂತ ನಿಮ್ಮ ಉತ್ತರವನ್ನು ಕೇಳಿದರು. ಅದಕ್ಕೆ ನಾವು ಕಚ್ಚಾ ಒಂದರಲ್ಲಿ ಬರೆದ ನಾನು ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ಗಮನಿಸ್ಬೋದು ಮಕ್ಕಳೇ. ನೀವು ಯಾವ ರೀತಿ ಇದೆ ಅಂತೇಳಿ, ಈ ಜಾಲವನ್ನು ದಾಳು ಮಾಡಲು ಬರುವುದಿಲ್ಲ. ಕಾರಣ ಅಭಿಮುಖ ಚುಕ್ಕೆಗಳು ಸಮನಾಗಿಲ್ಲ, ಅಂದರೆ 7ಕ್ಕೆ ಸಮನಾಗಿಲ್ಲ ಅಂತ ಅರ್ಥ. ಹಾಗಾದರೆ ಬೇರೆ ಬೇರೆ ಆಗಿದ್ದರಿಂದ ಈ ಜಾಲ ಏನಪ್ಪ ಅಂದರೆ ದಾಳವಾಗುವುದಿಲ್ಲ ಅಂತ ನಾವು ಹೇಳ್ಕೊಬೋದು. ಹಾಗಾದರೆ ಇನ್ನು ಏನಪ್ಪ ಅಂದರೆ 4ನೇ ಪ್ರಶ್ನೆಗೆ ಗಮನ ಹರಿಸೋಣ ಯಾವ ರೀತಿ ಇದೆ ಅಂಥೇಳಿ. ಇಲ್ಲಿ 4ನೇ ಪ್ರಶ್ನೆಯನ್ನು ಗಮನಿಸ್ಬೋದು. ಗಣವನ್ನು ರಚಿಸಲು ಒಂದು ಅಪೂರ್ಣ ಜಾಲ ಇಲ್ಲಿದೆ. ಅಂದರೆ ಇದು ಅಪೂರ್ಣ ಜಾಲ, ಇದು ಪೂರ್ಣವಾಗಿ ಕೊಟ್ಟಿಲ್ಲ. ಅಂದರೆ ಒಂದು ಜಾಲ ಆಗಿ ರೆಡಿ ಆಗ್ಬೇಕಂತಂದರೆ ಈ ರೀತಿ ಬೇಕು. ಹೌದಾ? ಈ ರೀತಿ ಇದ್ದಾಗ ಅಂದರೆ ಎಷ್ಟು ಮುಖಗಳು ಇರಬೇಕಂದ್ರೆ 6 ಮುಖಗಳು ಕೊಟ್ಟಾರೆ. ಅವ್ರು ಕೊಟ್ಟಿರೋಂಥ ಮುಖಗಳ ಸಂಖ್ಯೆ ಎಷ್ಟು ಅಂತಂದರೆ 3. ಒಂದು ಜಾಲ ಆಗುವ ರಚನೆ ಆಗ್ಬೇಕಂದ್ರೆ 6 ಮುಖಗಳು ಬೇಕು. ಉದಾಹರಣೆ ಹೇಳ್ಬೇಕಂದ್ರೆ ಇಲ್ಲಿ ನೋಡ್ಕೋಬೋದು 1 2 3 4 5 6. ಅಥವಾ ಈ ಒಂದು ಏನಪ್ಪ ಅಂದರೆ ಜಾಲವು ನೋಡ್ಬೋದು, ಇದು 3 ಮುಖಗಳು, ಇಲ್ಲಿ 3 ಮುಖಗಳು 6. ಅಥವಾ ಏನಪ್ಪ ಅಂತಂದರೆ ಈ ಜಾಲವನ್ನು ನೋಡ್ಕೋಬೋದು, 4 ಮುಖಗಳು ಈ ಕಡೆ, ಇಲ್ಲಿ ಮೇಲೊಂದು ಕೆಳಗೊಂದು 6. ಈ ರೀತಿ 6 ಮುಖಗಳಿದ್ರೆ ಮಾತ್ರ ಏನಪ್ಪ ಅಂದರೆ ಜಾಲವಾಗಿ ನಿರ್ಮಾಣಕತೆ. ಇಲ್ಲಿ ಕೊಟ್ಟಿರುವುದು ಏನಪ್ಪ ಅಂದರೆ 3 ಮುಖದ ಒಂದು ಆಕೃತಿ ಅಂತ ಹೇಳ್ಕೋಬೋದು. ಹಾಗಾದರೆ ಇದನ್ನು ಕನಿಷ್ಠ 2 ವಿಧಾನಗಳಿಂದ ಪೂರ್ಣಗೊಳಿಸಿ. ನೀವು ಒಂದು ಏನಪ್ಪ ಅಂದರೆ ಒಂದು ಅಪೂರ್ಣ ಐತಿದೆ. ಒಂದು ಪೂರ್ಣವನ್ನು ಘನವಾಗಿ ರಚನೆ ಮಾಡ್ಬೇಕಂದ್ರೆ ಜಾಲವಾಗಿ ರಚನೆ ಮಾಡಬೇಕು. ಹಾಗಾದರೆ 2 ರೀತಿ ಜಾಲವಾಗಿ ತಯಾರು ಮಾಡಿರಿ ಅಂತ ಹೇಳ್ತಾರೆ ಇದನ್ನು, ಈ ಕೊಟ್ಟಂಥ ಚಿತ್ರನ. ಓಕೆ, ಘನಕ್ಕೆ 6 ಮುಖಗಳು ಎಂಬುದನ್ನು ನೆನಪಿಸಿಕೊಳ್ಳಿ. ಅದನ್ನೇ ತೋರಿಸಿನಲ್ಲ ನಿಮ್ಮ ಮುಖಗಳು 6 ಮುಖಗಳಿವೆ. ಈ ಜಾಲದಲ್ಲಿ ಎಷ್ಟು ಮುಖಗಳು ಇವೆ? 3 ಮುಖಗಳು ಮಾತ್ರ ಇದೆ. ಹಾಗಾದರೆ 2 ಬೇರೆ ಬೇರೆ ಚಿತ್ರಗಳನ್ನು ನೀಡಿ ಸುಲಭವಾಗಿ ಮಾಡಲು ನೀವು ಚೌಕಾಕಾರದ ಹಾಳೆಯನ್ನು ಬಳಸಬಹುದು. ಒಂದು ಹಾಳೆಯನ್ನು ಬಳಕೆ ಮಾಡಿಕೊಂಡು ಏನಪ್ಪ ಅಂತಂದರೆ ಒಂದು 2 ಜಾಲವನ್ನು ಬೇರೆ ರೀತಿಯ ಒಂದು 2 ಜಾಲವನ್ನು ಇದೇ 3 ಮುಖಗಳು ಬಳಕೆ ಮಾಡಿಕೊಂಡು ಒಂದು 2 ಜಾಲವನ್ನು ತಯಾರಿಸಿರಿ ಅಂತ ಹೇಳ್ತಾರೆ. ಹಾಗಾದರೆ ನೋಡೋಣ ಯಾವ ರೀತಿ ಮಾಡ್ಕೋಣ ಅಂತೇಳಿ. ಓಕೆ, ಇಲ್ಲಿ ಗಮನಿಸ್ಬೋದು ಮಕ್ಕಳೇ ನೀವು ಯಾವ ರೀತಿ ಒಂದು 3 ಮುಖಗಳು ಏನು ಕೊಟ್ಟಿದ್ದಾರಲ್ಲ ಅವನ್ನ ಅಪೂರ್ಣ ಜಾಲವನ್ನು ಕೊಟ್ಟಾರಲ್ಲ, ಇವೇ 3 ಮುಖ 1 2 3 ಅಂತಿದೆ. ಇಲ್ಲಿ ನೋಡ್ಕೋಬೋದು 1 2 3. ಇಲ್ಲಿ ಏನು ಮಾಡಿದ್ದಾನೆ ಅಂದರೆ ಒಂದು ಪೂರ್ಣ ಜಾಲವನ್ನಾಗಿ ಅಥವಾ ತಯಾರು ಮಾಡಲು ನಾನು ಏನು ಮಾಡಿದ್ದೇನೆ ಅಂತಂದರೆ ಇದೇ ರೀತಿ ಏನಪ್ಪ ಅಂದರೆ ಒಂದು ನಕಲು ಪ್ರತಿಯನ್ನು ನಾನು ಏನು ಮಾಡಿದ್ದೇನೆ ಕತ್ತರಿಸಿದ್ದೇನೆ. ಈ ರೀತಿ ಒಂದು 3 ಮುಖಗಳಿದ್ದು 1 2 3 ಇದೆ. ಹಾಗಾದರೆ ಮೇಲೊಂದು ಕೆಳಗೆ 2 ಇದನ್ನು ಮಾಡಿದ್ದೇನೆ. ಈ ರೀತಿ ನಾವು ಏನಪ್ಪ ಅಂದರೆ ಒಂದು ಅಪೂರ್ಣವನ್ನು ಪೂರ್ಣವಾಗಿ ಮಾಡ್ಕೋಬೋದು. ಅಂದರೆ ಇಲ್ಲಿ ಮೇಲೊಂದು ಬಾಕ್ಸ್ ತೆಗೆದೇನೆ. ಓಕೆ, ಆಮೇಲೆ ಕೆಳಗೆ 2 ಬರ್ತವೆ. ಓಕೆ, ಇಲ್ಲಿ ಬಂದ ನೋಡ್ರಿ ಈ ರೀತಿ 1 2 3 ಮುಖಗಳು. ಅಂದರೆ ಇಲ್ಲಿಂದ 1 2 3, ಆಮೇಲೆ ಏನಪ್ಪ ಅಂದರೆ ಮೇಲೆ 1 ಕೆಳಗೆ 2. ಇದು ಏನಪ್ಪ ಅಂದರೆ ಅಪೂರ್ಣ ಜಾಲವನ್ನು ಪೂರ್ಣ ಜಾಲವಾಗಿ ನಾವು ರೆಡಿ ಮಾಡಿದೆವು. ಹಾಗಾದರೆ ನೆಕ್ಸ್ಟ್ ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲಿ ನೋಡ್ರಿ ಮತ್ತು 3 ಮುಖಗಳು 1 1 2 3 ಈ ರೀತಿ ಇದೆ. ಅದೇ ರೀತಿ 1 2 3 ಅದರ ಕೆಳಗೆ ಮತ್ತೇನು ಬಂದಾವ 1 2 3 ಅಪೂರ್ಣ ಜಾಲವನ್ನು ಒಂದು ಪೂರ್ಣ ಜಾಲವಾಗಿ ನಾವು ಏನಪ್ಪ ಅಂದರೆ ರೆಡಿ ಮಾಡ್ಕೊಂಡವು ಅಂತ ಹೇಳ್ಕೊಬೋದು. ಇವು 2 ಏನಪ್ಪ ಅಂತಂದರೆ ಇದಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ಒಂದು ಅಪೂರ್ಣ ಜಾಲವನ್ನು ಕೊಟ್ಟಾಗ 3 ಮುಖಗಳು ಕೊಟ್ಟಾಗ ನಾವು 6 ಮುಖದ ಒಂದು ಜಾಲವನ್ನು ರೆಡಿ ಮಾಡ್ಕೋಬೇಕಂತಂದರೆ ಅದು ಏನಪ್ಪ ಅಂದರೆ ಈ ರೀತಿಯ ಒಂದು ನಕಲು ಪ್ರತಿಯನ್ನು ನಾನು ಕಟ್ ಮಾಡಿ ನಿಮಗೆ ತೋರಿಸಿದ್ದೇನೆ ಮಕ್ಕಳೇ. ಇದನ್ನೇ ಏನಪ್ಪ ಅಂದರೆ ನಿಮ್ಮ ಪಕ್ಕದಲ್ಲಿ ಏನಪ್ಪ ಅಂದರೆ ಚಿತ್ರವನ್ನು ತೆಗೆದುಕೊಳ್ಬೋದು. ಇವನ್ನ ಕಟ್ ಮಾಡಿ ಹಚ್ಕೋಬೋದು ಅಥವಾ ಏನಪ್ಪ ಅಂದರೆ ಚಿತ್ರವನ್ನು ತೆಗಿಬೋದು. ಈ ರೀತಿ ಪ್ರಶ್ನೆ ಕೊಟ್ಟಾಗ ಇದ್ರ ಕೆಳಗೆ ಏನು ಮಾಡಬೇಕು ಅಂದರೆ ಇದನ್ನು ಆಮೇಲೆ ಇದನ್ನು ಈ ಚಿತ್ರವನ್ನು ಅಂಟಿಸ್ಬೇಕು ಅಥವಾ ಏನಪ್ಪ ಅಂದರೆ ಏನು ಮಾಡೋದು ಚಿತ್ರವನ್ನು ತೆಗಿಬೇಕಾಗತ್ತೆ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ 5ನೇ ಪ್ರಶ್ನೆಗೆ ಹೋಗಿಬಿಡೋಣ. ನಾನು ಇಲ್ಲಿ ಮಕ್ಕಳೇ 5ನೇ ಪ್ರಶ್ನೆಯನ್ನು ಗಮನಿಸಬಹುದು ಯಾವ ರೀತಿ ಇದೆ ಅಂತೇಳಿ. ನಾನು ನಿಮಗೆ ಹೊಂದಿಸಿ ಬರೆದನ್ನು ಏನಪ್ಪ ಅಂದರೆ ಈಗಾಗಲೇ ಗುರುತಿಸಿದ್ದೀನಿ. ಸೂಕ್ತ ಗಣಗಳೊಂದಿಗೆ ಜಾಲಗಳನ್ನು ಹೊಂದಿಸಿ ಅಂತಂದಾರೆ. ಹಾಗಾದರೆ ಸೂಕ್ತ ಏನಪ್ಪ ಅಂದರೆ ಗಣಗಳೊಂದಿಗೆ ಜಾಲವನ್ನು ಹೊಂದಿಸಿ ಅಂತಂದಾಗ ಇಲ್ಲಿ ಏನು ಕೊಟ್ಟಾರೆ ಅಂದರೆ ಫಸ್ಟು ಒಂದು ಗಣವನ್ನು ಕೊಟ್ಟಾರೋ, ಒಂದು ಚೌಕ ಗಣ ಅಂತಾರೆ, ಅದಕ್ಕೆ 3D ಸೇಫ್ ಅಂತಾರೋ. ಹಾಗಾದರೆ ಈ ಗಣ ಇದರಲ್ಲಿ ಯಾವುದಕ್ಕೆ ಹೊಂತತ್ತಂತಂದರೆ ನಾ 2ನೇ ಆಪ್ಷನ್ಸ್ ತೋರಿಸಿದ್ದೇನೆ. ಯಾಕಂದರೆ ಒಂದು ಗಣ ಅಂದಾಗ 6 ಮುಖಗಳಿರ್ತಾವೆ. ಹೌದಾ? ಹಾಗಾದರೆ ಇದನ್ನು ಬಿಚ್ಚಿದಾಗ 6 ಮುಖಗಳು ಉಂಟಾಗಬೇಕು. ಹಾಗಾದರೆ ಇಲ್ಲಿ ನೋಡ್ಬೋದು ನೀವು 1 2 3 4 5 6 6 ಮುಖಗಳು ಕಂಡು ಬಂದವು. ಹಾಗಾದರೆ ಇದು ಒಂದು ಗಣಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಕೋಬೋದು. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ ಈ ಬಿ ಅದಕ್ಕೆ ಹೊಂದಿಸಿದಾನೆ ಅಂತಂದರೆ ಈ ಒಂದು ಆಕೃತಿಗೆ ಹೋಲಿಕೆ ಮಾಡಿದ್ದಾನೆ 3ನೇ ಇದಕ್ಕೆ. ಯಾಕೆ ಅದಕ್ಕೆ ಹೋಲಿಕೆ ಮಾಡಿದ್ದಾನೆ ಅಂತ ನೋಡ್ಕೋಬೋದು. ಇಲ್ಲಿ ಒಂದು ಆಯತ ಇದನ್ನು ಕಟ್ ಮಾಡಿದಾಗ ಅಥವಾ ಕತ್ತರಿಸಿದಾಗ ಯಾವ ರೀತಿ ಆ ಒಂದು ಜಾಲ ಉಂಟಾಗತ್ತಂದರೆ ಈ ರೀತಿ ಜಾಲ ಉಂಟಾಗುತ್ತೆ. ಓಕೆ,
ಹಾಗಾದರೆ ಈ ರೀತಿ ಜಾಲ ಉಂಟಾಗತ್ತೆ ಅಂತಂದಾಗ ಇಲ್ಲಿ ನೋಡ್ಕೋಬೋದು. ಹಾಗಾದರೆ ಎರಡು ವೃತ್ತಗಳು ಬಂದವು, ಒಂದು ವೃತ್ತ ಮೇಲೆ ಒಂದು ವೃತ್ತ ಕೆಳಗೆ, ಹೌದಾ? ಇಲ್ಲಿ ಎರಡು ವೃತ್ತ ಅದಾವು. ಹಾಗಾದರೆ ಇದು ಯಾವ ಆಕಾರ ಪಡ್ಕೋತದಪ್ಪ ಅಂದರೆ ಆಯತ ಆಕಾರ ಪಡ್ಕೋತದೆ, ಆಯತ ಆಕಾರ ಕಂಡು ಬಂದಿದೆ. ಹಾಗಾದರೆ ಇಲ್ಲಿ ಬಿಗೆ ಮೂರನೇದಕ್ಕೆ ಹೋಲಿಕೆ ಆಗುತ್ತೆ. ಅಂದರೆ ಈ ಸ್ತಂಭಾಕೃತಿಗೆ ಏನಪ್ಪ ಅಂದರೆ ಈ ಜಾಲ ಹೋಲಿಕೆ ಆಗುತ್ತೆ. ಓಕೆ, ಸ್ತಂಭಾಕೃತಿ ಜಾಲ ಇದು ಅಂತ ಕಂಡುಬರುತ್ತೆ. ಇನ್ನು ನೆಕ್ಸ್ಟು ಸಿಯನ್ನು ಗಮನಿಸ್ಬೋದು ಮಕ್ಕಳೇ ನೀವು. ಇಲ್ಲಿ ಸಿಯಲ್ಲಿ ಏನು ಕೊಟ್ಟಾರಂತಂದರೆ ಇದು ಏನಪ್ಪ ಅಂದರೆ ಒಂದು ಗೋಪುರ, ಹೌದಾ? ಕೆಳಗೇನಿದೆ ಅಂದರೆ ವೃತ್ತಾಕಾರ ಇದೆ, ಮೇಲೆ ತ್ರಿಭುಜಾಕಾರ ಇದೆ. ಈ ಒಂದು ಏನಪ್ಪ ಅಂದರೆ ಈ ಆಕೃತಿಯನ್ನು ನಾವು ಕತ್ತರಿಸಿದಾಗ ಏನಕ್ಕಂದರೆ ಯಾವ ರೀತಿ ಜಾಲ ಉಂಟಾಗುತ್ತಂದರೆ ಈ ರೀತಿ ಜಾಲ ಉಂಟಾಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ವೃತ್ತಾಕಾರ ಇದೆ, ಇಲ್ಲಿ ವೃತ್ತಾಕಾರ ಕಂಡು ಬಂದಿದೆ, ಇಲ್ಲಿ ಮೇಲೆ ತ್ರಿಭುಜ ಇದೆ, ಇಲ್ಲಿ ತ್ರಿಭುಜಾಕಾರ ಕಂಡು ಬಂದಿದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಚೌಕಪಾದ ಗೋಪುರ, ಅಂದರೆ ಕೆಳಗೆ ಚೌಕಿದೆ. ಓಕೆ, ಹಾಗಾದರೆ ಕೆಳಗೆ ಚೌಕಿದ್ದು ಇಲ್ಲಿ ಏನಪ್ಪ ಅಂದರೆ ಮಿಡಲ್ ಏನಪ್ಪ ಅಂದರೆ ಚೌಕ ಬಂದಿದೆ. ಉಳಿದು ಏನಪ್ಪ ಅಂದರೆ 4 ಮುಖಗಳು ಕಂಡು ಬರ್ತಾವೆ. 4 ಅಂದರೆ ಈ ತ್ರಿಭುಜದ 4 ಭಾಗ ಕಂಡು ಬರ್ತಾವೆ. ಅದೇ 1 2 3 4 ಈ ರೀತಿ ಒಂದು ಜಾಲ ಉಂಟಾಗೋದ್ರಿಂದ ಈ ಒಂದು ಏನಪ್ಪ ಅಂದರೆ ಚೌಕಪಾದ ಗೋಪುರದ ಜಾಲ ಇದಂತ ಹೇಳ್ಕೊಬೋದು. ಅಂದರೆ ಡಿಗೆ ಏನಪ್ಪ ಅಂದರೆ ಫಸ್ಟ್ ಒನ್ ಆನ್ಸರ್ ಅಂತ ಹೇಳ್ಬೋದು. ಅರ್ಥ ಆಯ್ತು ಮಕ್ಕಳೇ? ಈ ರೀತಿ ಏನಪ್ಪ ಅಂದರೆ ಅಭ್ಯಾಸ 13.1ಕ್ಕೆ ಸಂಬಂಧಪಟ್ಟಂತೆ, ಹೌದಾ, ನಾವು ಎಲ್ಲ ಪ್ರಶ್ನೆಗೆ ಏನಪ್ಪ ಅಂದರೆ ಉತ್ತರವನ್ನು ಕಂಡುಕೊಂಡು ಅಂತ ತಿಳ್ಕೊಬೋದು. ಅದೇ ರೀತಿ ಏನಪ್ಪ ಅಂದರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಅಭ್ಯಾಸ 13.2ಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.